ನಮಸ್ಕಾರ. ಈ ದಿನ ವಿಶೇಷವಾಗಿ ಡೇಟ್ ಆಫ್ ಬರ್ತಲ್ಲಿ ನಂಬರ್ ಮಿಸ್ಸಿಂಗ್ ಇದ್ದರೆ ಅದರದ್ದು ಏನೊಂದು ಬೆನಿಫಿಟ್ಸು ನೀವು ಮಿಸ್ ಆಗ್ತಾ ಇದ್ದೀರಾ, ನಂಬರ್ ಎಷ್ಟು ಮಹತ್ವ ಆದದ್ದು ಅನ್ನೋದ್ರ ಬಗ್ಗೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ನೋಡಿ, ಇವತ್ತಿನ ಡೇಟು ಎಕ್ಸಾಂಪಲ್ ಆಗಿ ನೋಡಿ 1/6/2026 ಅಂತ ಅಂದ್ಕೊಳ್ಳಿ. ಅಂದರೆ ನೀವು ಸಿಂಗಲ್ ನಂಬರ್ಗೆ ಕೆಳಗೆ ತೊಗೊಳ್ಳಿ. ಅಂದರೆ 1 ಅಂತಂದರೆ ಕೆಳಗಡೆ 1, 6 ಅಂತಂದರೆ 6, 2026 ಅಂತಂದರೆ 20, 2 + 6 10. ಓಕೆನಾ. 10 + 6 + 7 17 ಬರುತ್ತೆ, ಅಂದರೆ 8. ಓಕೆನಾ. ಅಂದರೆ ಇದರಲ್ಲಿ 1ರಿಂದ 9ವರೆಗೂ ತೊಗೊಂಡಾಗ ಯಾವ ನಂಬರ್ ಮಿಸ್ಸಿಂಗ್ ಇದೆ? ಸೊ ಇಲ್ಲಿ 1 ಬರುತ್ತೆ, 1 ಆಲ್ರೆಡಿ ಇದೆ. ಸೊ ಇಲ್ಲಿ 2 ಬರುತ್ತೆ, ಇಲ್ಲಿ 3 ಇಲ್ಲ. ಓಕೆನಾ. 3 ಮಿಸ್ಸಿಂಗ್ ಇದೆ, ಮತ್ತು 4 ಮಿಸ್ಸಿಂಗ್ ಇದೆ, ಮತ್ತು 5 ಮಿಸ್ಸಿಂಗ್ ಇದೆ, 6 ಇದೆ. 2026 ಅಂತಂದರೆ 6 ಇದೆ, ಮತ್ತು ಇನ್ನೊಂದು 7 ಇಲ್ಲ, 8 ಇದೆ. ಟೋಟಲ್ ನೀವು ತೊಗೊಂಡಾಗ 8 ಬರುತ್ತೆ ಸಿಂಗಲ್ ನಂಬರಲ್ಲಿ, ಮತ್ತು 9 ಮಿಸ್ಸಿಂಗ್ ಇದೆ. ಈಗ 1ರಿಂದ 9ವರೆಗೂ ತೊಗೊಂಡಾಗ ಏನೇನು ಮಿಸ್ಸಿಂಗು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಅದರದ್ದು ಏನು ಮಹತ್ವಗಳು ಅಂತ. ಸೊ ಹೀಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವ ನಂಬರ್ ಮಿಸ್ಸಿಂಗ್ ಆಗಿದೆ, ಅದಕ್ಕೆ ನಿಮಗೆ ಯಾವ ಥರ ಫಲ ಅನ್ನೋದ್ರನ್ನು ಕೂಡ ನೀವು ಫೈಂಡ್ ಔಟ್ ಮಾಡ್ಕೋಬೋದು, ಈಸಿಯಾಗಿ ತಿಳ್ಕೊಬೋದು. ನೋಡಿ, 1 ಅಂತಂದಾಗ ಇದು ನಾವು ಫೆಂಕ್ಷು ಕಾನ್ಸೆಪ್ಟಲ್ಲಿ ಇದನ್ನು ಹೇಳ್ತಾ ಇದ್ದೀರಿ. ಅಂದರೆ ನಿಮ್ಮ ಒಂದು 1 ನಂಬರ್ ಬಂದ್ಬಿಟ್ಟು ನಿಮಗೊಂದು ಕೆರಿಯರು, ಜಾಬು, ಪ್ರಮೋಷನ್ಸು, ಡೆವಲಪ್ಮೆಂಟ್ಸು, ಆಪರ್ಚುನಿಟೀಸ್ನ ಕೊಡೋವಂಥದ್ದು. ಸೊ ಇದೇನಾದರೂ ಮಿಸ್ ಆಗಿದ್ದ ಪಕ್ಷದಲ್ಲಿ ನಿಮಗೆ ಕೆರಿಯರಲ್ಲಿ ಗ್ರೋತ್ ಇರಲ್ಲ, ಅಥವಾ ಕೆರಿಯರಲ್ಲಿ ಪ್ರೆಷರ್ ಇರುತ್ತೆ, ಅಥವಾ ಆನ್ ಟೈಮ್ ಪ್ರಮೋಷನ್ಸ್ ಆಗ್ತಾ ಇರಲ್ಲ ಅನ್ನೋದನ್ನು ನೀವು ತಿಳ್ಕೊಬೇಕಾಗತ್ತೆ. ಸೊ ಇದನ್ನು ನೀವು ನಾರ್ತ್ ಝೋನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ಈ ಒಂದು ನಂಬರ್ನು ಕೂಡ ನೀವು ಎನರ್ಜೈಸ್ ಮಾಡ್ಕೋಬೋದು. ಅದೇ ರೀತಿಯಲ್ಲಿ ನೆಕ್ಸ್ಟು 2ನೇ ನಂಬರ್ ಬರುತ್ತೆ. 2ನೇ ನಂಬರ್ ಏನಂತಂದರೆ ನಿಮ್ಮ ಒಂದು ರಿಲೇಷನ್ಶಿಪ್ನ ಇದು ತೋರಿಸುತ್ತೆ. ಅಂದರೆ ನಿಮ್ಮ ಒಂದು ಪಾರ್ಟ್ನರ್ಶಿಪ್ಪು ನಿಮಗೀಗ 2ನೇ ನಂಬರ್ ಮಿಸ್ ಆಗಿದೆ ಅಂತಂದರೆ ನಿಮಗೆ ಒಂದು ಮದುವೆ ಆಗೋದು ಡಿಲೇ ಆಗ್ತಾ ಇರ್ಬೋದು, ಅಥವಾ ಮದುವೆ ಆದಮೇಲೆ ಆ ಒಂದು ಸಂಬಂಧಗಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಾ ಇರ್ಬೋದು. ಅಂದರೆ ಒಂದು ಕಂಟಿನ್ಯೂಟಿ ರಿಲೇಷನ್ಶಿಪ್ಪು ಇಲ್ಲ ಅಂತಂದಾಗ 2ನೇ ನಂಬರ್ ಮಿಸ್ಸಿಂಗ್ ಇದ್ದಾಗ ಆ ಒಂದು ರಿಲೇಷನ್ಶಿಪ್ ಮೇಲೆ ಅದು ಕೆಲಸ ಮಾಡ್ತಾ ಇರುತ್ತೆ. ಅದೇ ರೀತಿಯಲ್ಲಿ 3 ಏನಂತಂದರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತಲ್ಲಿ 3 ಮಿಸ್ಸಿಂಗ್ ಆಗಿದೆ ಅಂತಂದರೆ ನೋಡಿ, 3 ನಿಮ್ಮ ಒಂದು ಆರೋಗ್ಯವನ್ನು ಸೂಚಿಸುತ್ತೆ, ನಿಮ್ಮ ಒಂದು ಫ್ಯಾಮ್ಲಿಯನ್ನು ಸೂಚಿಸುತ್ತೆ, ಮತ್ತು ನಿಮ್ಮ ಒಂದು ಸ್ಟೆಬಿಲಿಟಿಯನ್ನು ಸೂಚಿಸುವಂಥದ್ದು. ಸೊ ಈ 3 ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಮಿಸ್ ಆಗಿದೆ ಅಂತಂದಾಗ ಇದು ನಿಮಗೆ ಕೊರತೆ ಇರುತ್ತೆ. ಅಂದರೆ ನಿಮ್ಮ ಒಂದು ಆರೋಗ್ಯ ಅವಾಗವಾಗ ಕೆಡ್ತಾ ಇರ್ಬೋದು, ಅಥವಾ ಆರೋಗ್ಯ ಕೆಡುತ್ತೆ ಅನ್ನೋದಕ್ಕೋಸ್ಕರ ನೀವು ಜಾಗೃತೆ ವಹಿಸ್ಕೊಂಡು ಅದಕ್ಕೆ ಸರಿಯಾದಂಥ ಒಂದು ಟ್ರೀಟ್ಮೆಂಟ್ ತೊಗೊಳ್ಳೋವಂಥದ್ದು ಇರ್ಬೋದು, ಅಥವಾ ವಾಕಿಂಗು, ಜಾಗಿಂಗು, ಯೋಗ, ಈ ಮೆಡಿಟೇಷನು ಈ ಥರ ಮಾಡಿ ನೀವು ಪ್ರಿಕಾಷನರಿ ತೊಗೊಂಡಾಗ ಏನಾಗುತ್ತೆ ಅಂದರೆ ಈ ಥರ ಆಗುತ್ತೆ ಬರುತ್ತೆ ಅಂದಾಗ ನಾವು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ, ಅಥವಾ ಆ ಒಂದು ಪ್ರಮಾಣವನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾವು ಆಪ್ಷನ್ ಇರುತ್ತೆ, ಮಾಡ್ಕೋಬೋದು. ಅದೇ ರೀತಿಯಲ್ಲಿ ಇಂಪಾರ್ಟೆಂಟಾಗಿ ನೋಡಿ, 4 ನಂಬರ್ ಮಿಸ್ ಇದೆ. ಸೊ 4 ಅಂತಂದಾಗ ಏನಂದರೆ ವೆಲ್ತ್, ಆಗ್ನೇಯ. ಇಲ್ಲಿ ನೀವು ಎಂಟರ್ಟೈನ್ಮೆಂಟ್ ಆಗ್ಬೋದು, ಲಕ್ಸುರಿ ಆಗ್ಬೋದು, ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಆಗ್ಬೋದು. ಸೊ ನಿಮ್ಮ ಒಂದು 4 ಪ್ರತಿಬಿಂಬಿಸುತ್ತೆ. ನಿಮ್ಮ ಒಂದು ಡೇಟ್ ಆಫ್ ಬರ್ತಲ್ಲಿ 4 ಮಿಸ್ಸಿಂಗ್ ಇದ್ದಾಗ, ಅಂದರೆ ನೀವು ಎಷ್ಟೇ ದುಡಿದ್ರೂ ಸೇವ್ ಮಾಡೋಕ್ಕಾಗಲ್ಲ, ಅನ್ವಾಂಟೆಡ್ ಆಗಿ ಖರ್ಚಾಗ್ತಾ ಇರುತ್ತೆ, ಅಥವಾ ಬಂದ್ರೂ ಸಹ ಯಾವುದೋ ಒಂದು ರೀತಿಯಲ್ಲಿ ಅದು ಎಕ್ಸ್ಪೆನ್ಸಸ್ ಆಗ್ತಾ ಇರುತ್ತೆ. ಈ ರೀತಿ ಆಗ್ತಾ ಇದೆ ಅಂತಂದಾಗ ನಿಮ್ಮೊಂದು 4 ಮಿಸ್ಸಿಂಗು ಜೊತೆಯಲ್ಲಿ ಆಗ್ನೇಯ ಡಿಸ್ಟರ್ಬೆನ್ಸ್ ಇದೆ ಅಂತ ನೀವು ತಿಳ್ಕೊಬೇಕಾಗತ್ತೆ. ಆ ಥರ ಇದ್ದಾಗ ಅದಕ್ಕೆ ನೀವು ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಂಡು ಮಾಡ್ಕೋಬೇಕು. ಮತ್ತು ಇನ್ನೊಂದು ನೆಕ್ಸ್ಟ್ 5ನೇ ನಂಬರು ನಿಮ್ಮ ಒಂದು ಡೇಟ್ ಆಫ್ ಬರ್ತಲ್ಲಿ ಮಿಸ್ ಆಗಿದೆ ಅಂತಂದಾಗ ನೋಡಿ, 5 ಬುಧ ಅಂತ ಹೇಳ್ತಾರೆ. ಸೊ ಇಲ್ಲಿ ನಿಮಗೆ ಲಕ್ ಅಂದರೆ ಅದೃಷ್ಟ, ನಿಮ್ಮ ಒಂದು ಸ್ಟೆಬಿಲಿಟಿ, ನಿಮ್ಮೊಂದು ಗ್ರೋತ್ ಆಪರ್ಚುನಿಟೀಸ್ನ ನೀವು ಒಂದು 5ನೇ ನಂಬರಲ್ಲಿ ನೋಡ್ಬೋದು. ಸೊ ಇದು ಮಿಸ್ ಆಗಿದ್ದಾಗ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಕೆಲಸ ಕಾರ್ಯಗಳು ಎಲ್ಲ ರೀತಿಯಾದಂಥ ಒಂದು ಇದು ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಯಾಕೆಂದರೆ ಇದು ಬ್ರಹ್ಮಸ್ಥಾನವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದು ಮಿಸ್ ಆಗಿದ್ದಾಗ ನಿಮಗೆ ಅದೃಷ್ಟ ಕಮ್ಮಿ ಆಗಿದೆ, ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಕಮ್ಮಿ ಆಗ್ತಾ ಇದೆ, ಅಥವಾ ನಿಮ್ಮ ಒಂದು ಏನೊಂದು ಮಾಡಿದ್ರೂ ಪ್ರೋಗ್ರೆಸ್ ಆಗ್ತಾ ಇಲ್ಲ ಅಂತಂದಾಗ ನಿಮಗೆ 5 ನಂಬರು ಮಿಸ್ ಆಗಿರುತ್ತೆ. ಅದನ್ನು ನೀವು ಎನರ್ಜೈಸ್ ಮಾಡಿ ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗತ್ತೆ ಬ್ರಹ್ಮಸ್ಥಾನವನ್ನು. ಮತ್ತು ಇನ್ನೊಂದು ನೆಕ್ಸ್ಟ್ ನಂಬರ್ ಬಂದು 6. ಸೊ 6 ಏನು ತೋರಿಸುತ್ತೆ ಅಂದರೆ ವಾಯುವ್ಯವನ್ನು ರೆಪ್ರೆಸೆಂಟ್ ಮಾಡುತ್ತೆ. ವಾಯುವ್ಯ ಬಂದು ನಿಮ್ಮ ಒಂದು ಸಪೋರ್ಟು, ಹೆಲ್ಪು, ಮೆಂಟರ್ಸು, ನಿಮ್ಮ ಒಂದು ಟ್ರಾವೆಲಿಂಗ್ ಇರ್ಬೋದು, ನಿಮ್ಮೊಂದು ನ್ಯೂ ಫ್ರೆಂಡ್ಸು, ನ್ಯೂ ಬಿಗಿನಿಂಗ್ಸು,
ಇದನ್ನು ತೋರಿಸುತ್ತೆ. ಸೊ ನಿಮಗೆ ಇದು ಮಿಸ್ ಆಗಿದೆ ಅಂದರೆ ನಿಮಗೆ ನೋಡಿ ಎಲ್ಲರೂ ಇರ್ತಾರೆ, ಬಟ್ ಆನ್ ಟೈಮ್ ನಿಮಗೆ ಸಪೋರ್ಟ್ ಸಿಗೋಲ್ಲ. ಸೊ ಮಿಸ್ಸಿಂಗ್ ಇದ್ದಾಗ ನಿಮಗೆ ಕರೆಕ್ಟ್ ಟೈಮ್ಗೆ ಸಪೋರ್ಟ್ ಸಿಗೋಲ್ಲ ಅಂತ. ಬೇರೆ ಟೈಮಲ್ಲಿ ಎಲ್ಲರೂ ಇರ್ತಾರೆ. ಮತ್ತು ಇನ್ನೊಂದು ಏನು ಮೇಯ್ನ್ ಅಂತಂದರೆ ನಿಮ್ಮನ್ನು ಜಾಸ್ತಿ ದುರ್ಬಳಕೆ ಮಾಡ್ಕೊಳ್ಳೋವಂಥವ್ರು ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ಮಿಸ್ಸಿಂಗ್ ಇದ್ದಾಗ ನೀವು ಅದನ್ನು ಎನರ್ಜೈಸ್ ಮಾಡ್ಕೊಳ್ಳೋವಂಥದ್ದು ಸೂಕ್ತ. ಮತ್ತು 7 ನಂಬರ್ ಏನಂತಂದರೆ 7 ನಿಮ್ಮ ಒಂದು ಮಕ್ಕಳನ್ನು ಪ್ರತಿಬಿಂಬಿಸುತ್ತೆ, ಅಂದರೆ ಪಶ್ಚಿಮ ದಿಕ್ಕಾಗುತ್ತೆ. ಸೊ 7ನೇ ನಂಬರ್ ಇದ್ದಾಗ ಕ್ರಿಯೇಟಿವಿಟಿ ಅಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಕೂಡ ಪಶ್ಚಿಮ ತೋರಿಸೋವಂಥದ್ದು, ಏಕೆಂದರೆ ಕರ್ಮದಾತ ಅಲ್ಲಿರ್ತಕ್ಕಂಥದ್ದು. ಮತ್ತು ನಿಮ್ಮ ಒಂದು ಪ್ರಾಜೆಕ್ಟ್ಸು ಯಾವ ರೀತಿ ಆಗ್ತಾಯಿದೆ, ನಿಮ್ಮ ಪ್ರಾಜೆಕ್ಟ್ಸು ಕರೆಕ್ಟಾಗಿ ಆಗ್ತಾ ಇಲ್ಲ ಅನ್ನೋದನ್ನು ಸಹ 7ನೇ ನಂಬರಲ್ಲಿ ನಾವು ಡಿಸೈಡ್ ಮಾಡ್ಬೋದು. ಅಂದರೆ ಮಕ್ಕಳು ಇರ್ತಾರೆ. ಸೊ ಮಕ್ಕಳಿದ್ರೂ ಕೂಡ ಮೋರ್ ಎಕ್ಸ್ಪೆನ್ಸಿವ್ ಮಕ್ಕಳು ಹಾಕಿರ್ತಾರೆ ಅವರು. ಸೊ ಅವ್ರಿಗೋಸ್ಕರ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ, ಅಥವಾ ಅವ್ರಿಗೋಸ್ಕರ ಯೋಚನೆ ಜಾಸ್ತಿ ಮಾಡ್ತಾ ಇರ್ತಾರೆ. ಸೊ ಈ ಥರದ್ದು ನೀವು 7ನೇ ನಂಬರಲ್ಲಿ ನೋಡ್ಬೋದು. ಮತ್ತು 8ನ್ನು ನಾವು ಈಶಾನ್ಯದಲ್ಲಿ ನಾವು ನೋಡ್ತೀರಿ. 8ನೇ ನಂಬರು ನಿಮ್ಮ ಒಂದು ಡೇಟ್ ಆಫ್ ಬರ್ತಲ್ಲಿ ಮಿಸ್ಸಿಂಗ್ ಇದೆ ಅಂತಂದಾಗ ನೋಡಿ, 8 ಬಂದು ಫುಲ್ಫಿಲ್ಮೆಂಟ್ ಅಂತ ಹೇಳ್ತೀರಿ. ಮತ್ತು ಇದು ಜ್ಞಾನಕ್ಕೂ ಕೂಡ ಇದಾಗುತ್ತೆ. ಅಂದರೆ ನಿಮ್ಮೊಂದು ಪೀಸ್, ನೆಮ್ಮದಿ ಸಹ ಸೂಚಿಸುವಂಥ ಜಾಗ ಈಶಾನ್ಯ. ಸೊ ಈಶಾನ್ಯ ನಿಮಗೆ ಖಾಲಿ ಇತ್ತು, ಗಾಳಿ ಬೆಳಕು ಚೆನ್ನಾಗಿ ಬರ್ತಾಯಿತ್ತು ಅಂತಂದರೆ ನಿಮ್ಮ ಒಂದು ನೆಮ್ಮದಿ ಚೆನ್ನಾಗಿರುತ್ತೆ, ನಿಮ್ಮಲ್ಲಿ ಪ್ರೋಗ್ರೆಸ್ಸು ಡೆವಲಪ್ಮೆಂಟ್ಸು ಚೆನ್ನಾಗಿರುತ್ತೆ. ಸೊ 8 ಮಿಸ್ಸಿಂಗ್ ಇದ್ದಾಗ ನಿಮಗೆ ಒಂದು ನೆಮ್ಮದಿ ಕಮ್ಮಿ ಆಗುತ್ತೆ, ಕೆಲಸ ಕಾರ್ಯಗಳು ನಿಧಾನ ಆಗ್ತಾ ಇರುತ್ತೆ ಅಂತಲೂ ನೀವು ತಿಳ್ಕೊಬೋದು. ಮತ್ತು ಇನ್ನೊಂದು ನಂಬರ್ ಬಂದು ನಿಮ್ಮದು 9 ಏನಾದರೂ ಮಿಸ್ ಆಗಿದೆ ಅಂತಂದರೆ ನೋಡಿ, 9 ಕುಜ ಆಗ್ತಾರೆ, ಅಂದರೆ ದಕ್ಷಿಣ. ಸೊ ಈ ಒಂದು ಕುಜ ನಿಮ್ಮ ಒಂದು ನೇಮ್, ಫೇಮ್, ಸ್ಟೆಬಿಲಿಟಿಯನ್ನು ತೋರಿಸುವಂಥದ್ದು. ಅಂದರೆ ನಿಮ್ಮ ಒಂದು ಕೀರ್ತಿ ಸ್ಥಾನಮಾನವನ್ನು ನೋಡುವಂಥದ್ದು. ಅಂದರೆ ನಿಮ್ಮ ಒಂದು ಹೆಸರು, ಕೀರ್ತಿ ಸ್ಥಾನಮಾನ ಕ್ರಿಯೇಟ್ ಆಗಬೇಕು, ಚೆನ್ನಾಗಾಗಬೇಕು, ನಿಮಗೊಂದು ಒಳ್ಳೆ ಸ್ಟೆಬಿಲಿಟಿ ಬರಬೇಕು ಅನ್ನೋದಾದರೆ ನಿಮ್ಮ ಒಂದು ದಕ್ಷಿಣ ಚೆನ್ನಾಗಿರ್ಬೇಕಾಗತ್ತೆ. ಮತ್ತು 9 ನಂಬರು ಕೂಡ ನಿಮ್ಮ ಒಂದು ಡೇಟ್ ಆಫ್ ಬರ್ತಲ್ಲಿ ಇರಬೇಕಾಗತ್ತೆ. ಸೊ ಇದೆಲ್ಲ ಮಿಸ್ಸಿಂಗ್ ಇದ್ದ ಪಕ್ಷದಲ್ಲಿ ನಮ್ಮಲ್ಲಿ ಒಂದು ಪೈರಾ ಕಾರ್ಡ್ಸ್ ಅಂತ ಬರುತ್ತೆ, ಅಂದರೆ ಒಂದು ಪಿರಮಿಡ್ ಇರ್ತಕ್ಕಂಥ ಕಾರ್ಡು. ಸೊ ಈ ಒಂದು ಕಾರ್ಡಲ್ಲಿ ಯಾವ ನಂಬರು ನಿಮ್ಮದು ಮಿಸ್ಸಿಂಗ್ ಆಗಿದೆ, ಆ ಒಂದು ಮಿಸ್ಸಿಂಗ್ ಆಗಿರ್ತಕ್ಕಂಥದ್ದನ್ನು ಇದರಲ್ಲಿ ನಾವು ಎನರ್ಜೈಸ್ ಮಾಡಿಕೊಡ್ತೀವಿ. ಅಂದರೆ ಇದರಲ್ಲಿ ಒಂದು ಯಂತ್ರ ಬರುತ್ತೆ. ಆ ಒಂದು ಯಂತ್ರದಲ್ಲಿ ಇದನ್ನು ಆ್ಯಕ್ಟಿವೇಟ್ ಮಾಡಿ ಕೊಟ್ಟಾಗ ಏನಾಗುತ್ತೆ ಅಂದರೆ, ಏನು ಮಿಸ್ಸಿಂಗ್ ಇರುತ್ತೆ ಆ ಮಿಸ್ಸಿಂಗು ಫುಲ್ಫಿಲ್ ಆಗೋದಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ಅಂದರೆ ಈಗ ಜಾತಕದಲ್ಲಿ ಏನೊಂದು ಗ್ರಹ ವೀಕ್ ಆಗಿರುತ್ತೆ, ಸೊ ಆ ಒಂದು ಗ್ರಹಕ್ಕೆ ನಾವು ಯಾವ ರೀತಿ ಒಂದು ಪೂಜೆ ಮಾಡ್ತೀರಿ, ಅಥವಾ ಒಂದು ದಾನ ಮಾಡ್ತೀರಿ, ಒಂದು ಅಭಿಷೇಕ ಮಾಡ್ತೀರಿ, ಅಥವಾ ಒಂದು ಪರಿಹಾರ ಮಾಡ್ತೀರಿ. ಸೊ ಸೇಮ್ ಕಾನ್ಸೆಪ್ಟಲ್ಲಿ ನೀವು ಒಂದು ಈ ಪಿರಮಿಡ್ಸಲ್ಲಿ ಆ್ಯಕ್ಟಿವೇಟ್ ಮಾಡಿಕೊಂಡು ಇದನ್ನು ನೀವು ರೆಗ್ಯುಲರಾಗಿ ಇಟ್ಕೊಂಡು ಪ್ರೇ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಮಿಸ್ಸಿಂಗ್ ಏನಿರುತ್ತೆ ಆ ಮಿಸ್ಸಿಂಗು ಫುಲ್ಫಿಲ್ ಆಗೋದಕ್ಕೆ ಇದು ನಿಮಗೆ ಸಪೋರ್ಟ್ ಮಾಡುತ್ತೆ. ಸೊ ಆ ರೀತಿಯಲ್ಲಿ ಯಾವುದೇ ನಂಬರ್ ನೋಡಿ, ಪ್ರತಿಯೊಬ್ಬರಿಗೂ ಎಲ್ಲನೂ ಅವಶ್ಯಕತೆ ಇರಲ್ಲ, ಮತ್ತು ಎಲ್ಲರಿಗೂ ಎಲ್ಲನೂ ಬೇಕಾಗಿರಲ್ಲ. ಕೆಲವು ಮಾತ್ರ ಏನು ಮಿಸ್ಸಿಂಗ್ ಇರುತ್ತೆ ಆ ಮಿಸ್ಸಿಂಗ್ನ ನೀವು ಫುಲ್ಫಿಲ್ ಮಾಡಿಕೊಂಡಾಗ ನಿಮ್ಮ ಒಂದು ಲೈಫು ಫುಲ್ ಕಂಪ್ಲೀಟ್ ಆಗೋದಕ್ಕೆ ಅದು ನಿಮಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಕೆಲವೊಂದು ಪರಿಹಾರಗಳು ನೀವು ಮಾಡ್ಕೊತಾ ಇದ್ದಾಗ ನಿಮಗೆ ಏನು ಮಿಸ್ಸಿಂಗ್ ಇರುತ್ತೆ ಅದು ಫುಲ್ಫಿಲ್ ಆಗ್ತಾ ಇರುತ್ತೆ. ನಿಮಗೂ ಏನೊಂದು ದಾನ ಧರ್ಮ ಮಾಡ್ತಾ ಇರ್ತೀರ, ಏನೊಂದು ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತೀರ, ಇದರಿಂದ ಸಹ ನಿಮ್ಮ ಒಂದು ಮಿಸ್ಸಿಂಗ್ ಇರ್ತಕ್ಕಂಥದ್ದು ಗ್ರಹಗಳದ್ದು ಆ ಒಂದು ಗ್ರಹದ ಅನುಗ್ರಹಗಳು ನಿಮಗೆ ಸಿಗ್ತಾ ಹೋಗ್ತವೆ. ಜೊತೆಯಲ್ಲಿ ನೀವು ಈ ಪಿರಮಿಡ್ ಇಟ್ಕೊಂಡು ನೀವು ಆ್ಯಕ್ಟಿವೇಟ್ ಮಾಡಿಕೊಂಡು ಬಳಸೋದ್ರಿಂದ ನಿಮ್ಮ ಒಂದು ಸಂಕಲ್ಪಗಳು ಬೇಗ ಆಗೋದಕ್ಕೆ, ಈಡೇರೋದಕ್ಕೆ ಇದು ನಿಮಗೆ ಸಪೋರ್ಟ್ ಮಾಡುತ್ತೆ. ಆಯಿತಾ? ಸೊ ನಿಮಗೆ ಯಾವುದೇ ಥರ ಡೌಟ್ಸ್ ಇದ್ರೂ ನೀವು ಫಾರ್ಚೂನ್ ಪಿರಮಿಡ್ ಸೆಂಟ್ರಿಗೆ ಭೇಟಿ ಮಾಡ್ಬೋದು. ನಿಮ್ಮೊಂದು ಕ್ವಶನ್ಸ್ ಇದ್ದರೂ DM ಮಾಡಿ. ಇದೇ ಥರ ಸರಳ ವಾಸ್ತು ಟಿಪ್ಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ತಾರೆ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.